ಏನು ಬೀದರ್ನ ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ನಡೆದಾಡಿದ ನಾಡಿನಲ್ಲಿ, ಕ್ರಾಂತಿ ಮಾಡಿದಂಥ ನಾಡಿನಲ್ಲಿ ಬಸವಣ್ಣವರ ಆದಿಯಾಗಿ ಅನೇಕ ಜನ ಏನು ಶರಣರಿದ್ದಾರೆ, ಆ ಶರಣರ ಒಂದು ಕವಿಗಳನ್ನ ಮತ್ತು ಅವರ ನೆನಪಿನ ಕುರುಹುಗಳನ್ನ ಸ್ತೂಪದ ರೀತಿಯಲ್ಲಿ, ಸಮಾಧಿ ಸ್ಥಳದ ರೂಪದಲ್ಲಿ ಇದ್ದಂಥ ಕುರುಹುಗಳನ್ನ ತೆರವು ಮಾಡ್ತಕ್ಕಂಥ ಮತ್ತು ಅವುಗಳನ್ನು ಹಾನಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ವಿರೋಧಿಸಿ ಮತ್ತು ಅಪ್ಪಣ್ಣರ ಅಸ್ಮಿತೆಯನ್ನು ಹಾಳು ಮಾಡೋದನ್ನು ವಿರೋಧಿಸಿ ಇವತ್ತಿನ ಸಮಾಜ ಪ್ರತಿಭಟನೆ ಮಾಡಿಸಿದೆ. ಆ ಪ್ರತಿಭಟನೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರನ್ನ, ಮುಖ್ಯವಾಗಿ ಸೋಮನಗೌಡರು, ಎಚ್ ಎನ್ ಬಡಿಗರ್ ಅವರು, ನಮ್ಮ ಹಿರಿಯರಾಗಿಂತ ಅಪ್ಪಣ್ಣ ಸರ್ ಅವರು, ಬಸವರಾಜ್ ಪಾದ್ರಿ ಸರ್ ಅವರು, ತೆಂಗಿನಕಾಯಿ ಶಾಣಪ್ಪಣ್ಣವರು, ಭೀಮಣ್ಣ ಬೆಳಗುರಿಕೆ ಅವರು, ನಿಜಗುಣ ಆನಂದ್ ಸರ್, ಮತ್ತೆಲ್ಲ ಸಮುದಾಯದ ಮುಖಂಡರು ಅವರೆಲ್ಲರನ್ನ ಗೊತ್ತಾಗಿದೆ. ಆದರೂ ಕೂಡ ಇನ್ನೊಂದು ಸಲ ನಾವು ಅದನ್ನು ಹೇಳಬೇಕು. ಬಸವ ಕಲ್ಯಾಣ ಅದು ಬಸವಣ್ಣನವರ ಕಾರ್ಯಕ್ಷೇತ್ರ, ಅದು ಈಗಾಗಲೇ ಗೊತ್ತಿದೆ. ಆ ಬಸವಣ್ಣನ ಅಲ್ಲಿ ಆ ಒಂದು ಕೆರೆಯ ವಿಪರಾಂತಕ ಕೆರೆಯ ಪಕ್ಕದಲ್ಲಿ ಅನೇಕ ಗವಿಗಳಿದ್ದಾವೆ. ಆ ಗವಿಗಳಲ್ಲಿ ಬಸವಣ್ಣನವರ ಗವಿಯು, ಅದರ ಪಕ್ಕದಲ್ಲಿ ಅಪ್ಪಣ್ಣನವರ ಗವಿ ಇದ್ದು ಇಲ್ಲಿ ಸಾಕಷ್ಟು ಸಲ ಈಗ ಗೊತ್ತಾಗಿದೆ. ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಬಸವಣ್ಣನವರ ಗವಿಯ ಪಕ್ಕದಲ್ಲಿ ಅಪ್ಪಣ್ಣನವರ ಗವಿ ಇದ್ದದ್ದು ಎಲ್ಲ ಇತಿಹಾಸ ಇದೆ, ಜನರ ಬಾಯಲ್ಲಿದೆ. ಆದರೆ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿಯವರು ಆ ಒಂದು ಗವಿಯನ್ನು ಆಕ್ರಮಣ ಮಾಡಿಕೊಂಡು ಅಲ್ಲಿ ಬೇರೊಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಪ್ಪಣ್ಣ ಸಿದ್ಧಗಟ್ಟಿರುವಂತಹ ಈ ಸಾಮಾಜಿಕ ವ್ಯವಸ್ಥೆಯನ್ನ ಬಸವಣ್ಣನವರ ನೇತೃತ್ವದಲ್ಲಿ ಅಪ್ಪಣ್ಣನವರ ಜೊತೆಗೇನೆ ಅನೇಕ ಜನ ಶರಣರು, ಮಹಾತ್ಮರು, ಸಂತರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದುಹಾಕಿ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಅಂತೇಳಿ ಅನೇಕ ಹೋರಾಟಗಳನ್ನ ಮಾಡೋದ್ರ ಮೂಲಕ ವಚನ ಸಾಹಿತ್ಯವನ್ನ ಈ ಕರ್ನಾಟಕಷ್ಟೇ ಅಲ್ಲದೆ ಇಡೀ ಭಾರತ ದೇಶಕ್ಕೆ ಕೊಟ್ಟಂತ ಮಹಾತ್ಮರ ವಿಚಾರದಲ್ಲಿ ಇವತ್ತು ತಾರತಮ್ಯ ಮಾಡ್ತಾರ ಅಂತಂದ್ರೆ, ಯಾರು ಬಸವಣ್ಣನ ವಿಚಾರದಲ್ಲಿ, ಅಪ್ಪಣ್ಣನ ವಿಚಾರದಲ್ಲಿ, ಮಾದರ ಚಂದಯ್ಯನ ವಿಚಾರದಲ್ಲಿ, ಅರಳಯ್ಯನ ವಿಚಾರದಲ್ಲಿ, ದೋಹಾರ ಕಕ್ಕಯ್ಯನ ವಿಚಾರದಲ್ಲಿ, ಅಂಬಿಗರ ಚೌಡಯ್ಯನ ವಿಚಾರದಲ್ಲಿ ತಾರತಮ್ಯ ಮಾಡ್ತಾರ ಅಂದ್ರೆ ಅವರು ಬಸವಣ್ಣನ ಹೆಸರು ಹೇಳೋದಕ್ಕೂ ಅಯೋಗ್ಯರು ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಬಸವಣ್ಣವ್ರು ಏನ್ ಹೇಳಿದ್ರು ಅಂತ ಬಸವಣ್ಣನವರ ಹೆಸರೆತ್ತ ಕೂಡ ಈ ಜಾತಿವಾದಿಗಳಿಗೆ ಹಕ್ಕಿಲ್ಲ, ಬಸವಣ್ಣನ ಹೆಸರು ಹೇಳಕ್ಕೂ ಹಕ್ಕಿಲ್ಲ, ಅವರು ಅಯೋಗ್ಯರು ಅಂತ ಒಂದು ಪರಿಸ್ಥಿತಿಯಲ್ಲಿ ಬಸವ ಕಲ್ಯಾಣದಲ್ಲಿ ಏನ್ ಶರಣರ ಮೂರ್ತಿಗಳನ್ನ, ಅವರ ಗವಿಗಳನ್ನ, ಅವರ ಅಲ್ಲಿ ಇರುವಂತಹ ಗುರುತುಗಳನ್ನ ಕೆಡಿಸಿ ಅನ್ಯರ ಗುರುತುಗಳನ್ನ ಜೋಡಿಸ್ತಕ್ಕಂಥದ್ದು, ಅನ್ಯರನ್ನ ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದೇನೈತಲ್ಲ, ಬಹಳ ಖಂಡನೀಯವಾದಂಥದ್ದು.